ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಎಲ್ಲ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಗಳು ಬಂದಿದ್ದು, ಆ ಅಪ್ಡೇಟ್ಗಳಿಗೆ ತಕ್ಕಂತೆ ಮಾರ್ಕೆಟಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಸೊ ನೋಡೋಣ ಯಾವೆಲ್ಲ ಸ್ಟಾಕ್ಗಳ ಅಪ್ಡೇಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 110 ಪಾಯಿಂಟ್ಸ್ ಅಥವಾ 0.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜಾಸ್ತಿನೇ ಡೌನ್ ಆಗಿತ್ತು, ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲದೆ ಇರಬಹುದು, ಬಟ್ ಡೌನ್ ಆಗಿತ್ತು. ಆದ್ರೆ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಮಾಡ್ತು. ಹಾಗಾಗಿ ಓವರ್ ಆಲ್ 110 ಪಾಯಿಂಟ್ಸ್ ಅಥವಾ 0.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜಸ್ಟ್ 8 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜಸ್ಟ್ 0.03% ಅಂತ ಹೇಳ್ಬೋದು. ಇಲ್ಲಂತೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಇಲ್ಲೂ ಕೂಡ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು. ಅಂದ್ರೆ ಆಲ್ಮೋಸ್ಟ್ ಇವತ್ತು ನಮ್ಮ ಮಾರ್ಕೆಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು, ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ. ಆದ್ರೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಏನಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಟಿನ್ಯೂ ಆಯಿತು. ಸೊ ನೀವು ಈಗಾಗಲೇ ನೋಡಿದ್ದೀರಿ ಅನ್ಕೊಳ್ತೀನಿ. ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಸಾಕಷ್ಟು ಜನರಿಗೆ ಇವತ್ತು ಕೂಡ ಪ್ರಾಫಿಟ್ ಆಗಿರ್ಬೋದು. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ರು, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಇವತ್ತು ಒಳ್ಳೆ ಪ್ರಮಾಣದ ಲಾಭವಂತೂ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ. ಸೊ ನೋಡಬಹುದು, ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದೆನ್ 1% ರ್ಯಾಲಿ ಕಂಡು ಬಂದಿದೆ. ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ ಮೋರ್ ದೆನ್ 1%, ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.2%, ನಂತರ ಮಿಡ್ ಕ್ಯಾಪ್ 150 ನಲ್ಲಿ ಮೋರ್ ದೆನ್ 1%, ಸ್ಮಾಲ್ ಕ್ಯಾಪ್ 150 ನಲ್ಲಿ 1.23%, ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲೂ ಕೂಡ 1% ಇದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 1.71% ರ್ಯಾಲಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಕೂಡ ಕಂಡು ಬಂದಿದೆ. ಓವರ್ ಆಲ್ ಇವತ್ತು ಲಾರ್ಜ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ, ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ನಿನ್ನೆಯ ಒಳ್ಳೆ ಪರ್ಫಾರ್ಮೆನ್ಸ್ ಏನಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು. ಸೊ ನಿನ್ನೆಯಷ್ಟು ಪಾಸಿಟಿವ್ ಇಲ್ಲದೆ ಇರಬಹುದು, ಬಟ್ ಆ ರ್ಯಾಲಿಯನ್ನ ಅಥವಾ ಆ ಪಾಸಿಟಿವ್ ಮೊಮೆಂಟಮ್ ಅನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿನ್ನೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಹಲವಾರು ಕಂಪನಿಗಳ ಅಪ್ಡೇಟ್ಸ್ ಬಂದ ಮೇಲೆ ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬಂದಿತ್ತು, ಬಟ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ ಇವತ್ತು. ಹಾಗಾಗಿನೇ ಇವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅದೇ ರೀತಿ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ನಂತರ FMCG ಕೂಡ ನೋಡಬಹುದು 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಿಫ್ಟಿ IT 0.71% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೀಡಿಯಾ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ. ಫಾರ್ಮಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ 0.88%. ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ಸ್ವಲ್ಪ IT ಸೆಕ್ಟರ್ ಡ್ರಾಗ್ ಮಾಡ್ತು ಕೆಳಗಡೆ ಅಂತ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಅನ್ನ. ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಬಜಾಜ್ ಆಟೋ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು, ಎಸ್ಪೆಷಲಿ ಸೇಲ್ಸ್ ಡೇಟಾ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. ನೋಡಬಹುದು 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಜಾಜ್ ಆಟೋದಲ್ಲಿ ಕಂಡು ಬಂದಿದೆ. ಸೊ ನೋಡಬಹುದು ಸೇಲ್ಸ್ ಜಂಪ್ 25% ಇನ್ ಮಾರ್ಚ್. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಜಾಜ್ ಆಟೋ ಸೇಲ್ಸ್ ಡೇಟಾದಲ್ಲಿ. ಹಾಗಾಗಿ ಮಾರ್ಕೆಟ್ ಕೂಡ ಅದಕ್ಕೆ ಅಪ್ರಿಶಿಯೇಟ್ ಮಾಡಿದೆ. ಸೊ ತುಂಬಾ ಜನ 9,200 ರೂಪಾಯಿ ಇದೆ ಅಂತ ಇಂಥ ಸ್ಟಾಕ್ ಗಳನ್ನ ನೋಡೋದೇ ಇಲ್ಲ. ಸೊ ನಾನು ಈ ಹಿಂದೆ ಕೂಡ ಕವರ್ ಮಾಡಿದಾಗ ಅರೌಂಡ್ 4,000, 4,500, 3,800 ಈ ರೇಂಜ್ ಇಂದಾಗಿ ಕೂಡ ನಾನು ಕವರ್ ಮಾಡಿದ್ದೀನಿ. ಈವನ್ 2,500 ಇದ್ದಾಗ ಕೂಡ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು. ಆಗ್ಲೂ ಕೂಡ ಜಾಸ್ತಿನೇ ಅನಿಸ್ತಾ ಇತ್ತು. ಈಗ 10,000 ಹತ್ರ ಬಂದಿದೆ, ಈಗಲೂ ಕೂಡ ಜಾಸ್ತಿನೇ ಅನಿಸ್ತಾ ಇರುತ್ತೆ. ಹಾಗೇನೆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕು, ಬಿಟ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಅಲ್ಲ. ತುಂಬಾ ಜನ ನನಗೆ ವಿಡಿಯೋಗಳನ್ನ ಕವರ್ ಮಾಡುವಾಗ ಇಂಥ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಹೇಳ್ತಾ ಇರ್ತಾರೆ, ನಾವು ಬಿಗಿನರ್ಸ್ ಕಡಿಮೆ ಪ್ರೈಸ್ ಇರುವಂತ ಸ್ಟಾಕ್ ಗಳನ್ನ ಕವರ್ ಮಾಡಿ ಅಂತ. ಇವು ಜಾಸ್ತಿ ಪ್ರೈಸ್ ಇರಬಹುದು, ಬಟ್ ನಿಮ್ಗೆ ಸೇಫ್ಟಿಯನ್ನ ತಂದು ಕೊಡುವಂತ ಕಂಪನಿಗಳಿವು. ಯಾವುದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದಕ್ಕಿಂತ ಅಲ್ಲಿ 100 ಸ್ಟಾಕ್ 1000 ಕ್ವಾಂಟಿಟಿ ತಗೊಳ್ಳೋ ಬದಲಿಗೆ ಇಲ್ಲಿ 1-2 ಕ್ವಾಂಟಿಟಿ ತಗೊಂಡ್ರು ಕೂಡ ನಿಮ್ಗೆ ಒಳ್ಳೆ ಲಾಭವನ್ನ ಕೊಡುವಂತ ಕಂಪನಿಗಳು. ಯಾಕಂದ್ರೆ ನೀವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಇಲ್ಲಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ 132% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನೋಡಬಹುದು 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 5 ವರ್ಷದ ಪರ್ಫಾರ್ಮೆನ್ಸ್ 223%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. ಸೊ ನಾನು ಅರೌಂಡ್
2,500 ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನು. ನಂತರ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾನೆ ಇದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇವತ್ತಂತೂ ಪಾಸಿಟಿವ್ ನ್ಯೂಸ್ ಇತ್ತು, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ HG ಇನ್ಫ್ರಾ ಬಗ್ಗೆ ಈಗಾಗಲೇ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಗೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ. ಈಗಾಗಲೇ ಕಂಪನಿಗೆ ಸಿಕ್ಕಿರೋ ಆರ್ಡರ್ ಬಗ್ಗೆ ಹಿಂದೆ ನ್ಯೂಸ್ ಬಂದಿತ್ತು 3-4 ಡೇಸ್ ಬ್ಯಾಕ್. ಆಗ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಕಂಪನಿ ಅನ್ನುವಂತ ನ್ಯೂಸ್ ಬಂದಿತ್ತು. ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. 156 ಕೋಟಿ ಆರ್ಡರ್ ಸಿಕ್ಕಿದೆ, 2 ಡಿಫರೆಂಟ್ ಆರ್ಡರ್ಸ್. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈ ನ್ಯೂಸ್ಗೆ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಕಂಡು ಬಂದಿದೆ. ನೋಡಬಹುದು 6.7% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು. HG ಇನ್ಫ್ರಾ ಎಂಜಿನಿಯರಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ. ನೆಕ್ಸ್ಟ್ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್. ಸೊ ಈ ಸ್ಟಾಕ್ ಬಗ್ಗೆ ಕೂಡ ನಾನು ಹಿಂದೆ ಕವರ್ ಮಾಡಿದ್ದೆ. ರಿಸ್ಕಿ ಸ್ಟಾಕ್ ಅಂತ ಕೂಡ ಹೇಳಿದೆ, ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು. ಜಸ್ಟ್ 1,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗಾಗಿ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು. ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಎಸ್ಪೆಷಲಿ ಕಂಪನಿಯ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ. ಸೊ ಕಂಪನಿ ಅಕ್ವಿಸಿಷನ್ ಮೂಲಕ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನ್ನ ಮಾಡಿದೆ. ಸೊ ಆ ಪಾಸಿಟಿವ್ ನ್ಯೂಸ್ ಬಂದಿತ್ತು. ನೋಡಬಹುದು ಸ್ಟಾಕ್ ಅಲ್ಲಿ ಹತ್ರ 5% ರ್ಯಾಲಿ ಕಂಡು ಬಂದಿದೆ. ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 85%, 5 ಇಯರ್ಸ್ ಅಲ್ಲಿ ನೋಡಬಹುದು 3,100% ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 3,550%, 2016 ಇರುವಂತಹ ಕಂಪನಿ. ಮಧ್ಯೆ ಡೌನ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತವೆ ಅಂತ ಈ ಸ್ಟಾಕ್ಗಳು. 87% ಡೌನ್. ಹಾಗೆ ನಂತರ ಇಲ್ಲಿ ಒಂದು ರ್ಯಾಲಿ ನಂತರ 53% ಡೌನ್. ಹಾಗೆ ಇಲ್ಲೂ ಕೂಡ ನೋಡಬಹುದು ತುಂಬಾನೇ ಡೌನ್ ಆಗ್ತಾ ಇರ್ತವೆ ಈ ಸ್ಟಾಕ್ಗಳು. ಹಾಗಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅಂತ ಹೇಳೋದು. ಯಾಕಂತಂದ್ರೆ ಇಂಥ ಡೌನ್ ಫಾಲ್ ಗಳಲ್ಲಿ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಹೋಲ್ಡ್ ಮಾಡೋದು ತುಂಬಾ ಕಡಿಮೆ, ಯಾಕಂದ್ರೆ ಪೇಷನ್ಸ್ ಇರೋದಿಲ್ಲ, ಜೊತೆಗೆ ಭಯ ಬೀಳ್ತಾರೆ. ಸೊ ಹಾಗಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅಂತ ಹೇಳೋದು. ಆ ಭಯಕ್ಕಾಗಿ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ ಕರೆಕ್ಷನ್ ಆದಾಗ. ಅದರಿಂದ ಇವೆಲ್ಲನೂ ಕೂಡ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಬಿಗ್ ಬ್ಲಾಕ್ಸ್ ಅಂದ್ರೆ ಏನು, ಸಾಲಿಡ್ ಬ್ಲಾಕ್ಸ್ ಬರುತ್ತೆ. ಸೊ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಇದು ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ SRF ಬಗ್ಗೆ ಆಕ್ಚುಲಿ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಅಂದ್ರೆ ಕಂಪನಿಯ ಕೆಲವೊಂದು ಪ್ರಾಡಕ್ಟ್ಸ್ ಏನಿದೆ ಅದರ ಪ್ರೈಸ್ ಪ್ರೆಷರ್ ಕಂಡು ಬರ್ತಿದೆ ಮಾರ್ಕೆಟ್ ಅಲ್ಲಿ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಒಂದು ಬ್ರೋಕರೇಜ್ ಫರ್ಮ್ ಕೊಟ್ಟಿದೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದ್ದಂತ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೋಡಬಹುದು ಇವತ್ತು. ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಸೆಕ್ಟರ್ ಅಲ್ಲಿ ಕೂಡ ಸ್ಲೋ ಡೌನ್ ಇದೆ. ಇಂತಹ ಸಮಯದಲ್ಲಿ ಯೂಶುವಲಿ ಪ್ರೈಸ್ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಈ ಕಾರಣವನ್ನು ಇಟ್ಕೊಂಡು ಅವರು ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ. ಹಾಗಾಗಿ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ SRF ಒಳ್ಳೆ ಸ್ಟಾಕ್, ಅದರಲ್ಲಿ ಡೌಟ್ ಇಲ್ಲ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅಯಾನ್ ಎಕ್ಸ್ಚೇಂಜ್. ಇವತ್ತು 2% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಎಸ್ಪೆಷಲಿ ನೋಡಬಹುದು ಡೌನ್ ಇದ್ದಂತ ಸ್ಟಾಕ್ ಒಂದು ಸ್ಪೈಕ್ ಯಾವ ರೀತಿ ಕಂಡು ಬಂದಿದೆ ಅಂತ. ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ. UAE ಇಂದ 258 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ನ್ಯೂಸ್ ಬಂದ ಮೇಲೆ. ನೆಕ್ಸ್ಟ್ JSW ಎನರ್ಜಿ. ಇವತ್ತು ನೋಡಬಹುದು 4.5% ರ್ಯಾಲಿ JSW ಎನರ್ಜಿನಲ್ಲಿ ಕಂಡು ಬಂದಿದೆ. ಕಂಪನಿ QIP ಲಾಂಚ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ನೋಡಬಹುದು ಥ್ರೂ QIP 5,000 ಕೋಟಿಯನ್ನ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಅದರಲ್ಲೂ ಟ್ರಾಂಚೆಸ್ ಮೂಲಕ ಒಂದೇ ಸಲ 5,000 ಕೋಟಿ ಅವರು ರೈಸ್ ಮಾಡೋದಿಲ್ಲ. ಟ್ರಾಂಚೆಸ್ ಅಲ್ಲಿ ಅಂದ್ರೆ ಮೇ ಬಿ 2 ಸಲ 3 ಸಲ 4 ಸಲ ಈ ರೀತಿ 1,000 ಕೋಟಿ 2,000 ಕೋಟಿ ಈ ರೀತಿ ರೈಸ್ ಮಾಡಬಹುದು. ಸೊ ಆ ನಿರ್ಧಾರವನ್ನು ತಗೊಂಡಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು. ನಂತರ ಧನಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್. ಇವತ್ತು ನೋಡಬಹುದು ಆಲ್ಮೋಸ್ಟ್ 5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್. ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ, ಒಳ್ಳೆ ಪ್ರಮಾಣದಲ್ಲಿ ಇದೆ, ಪಾಸಿಟಿವ್ ಇದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ. 197%, 5 ಇಯರ್ಸ್ ಅಲ್ಲಿ 139% ನೋಡಬಹುದು. ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಎಸ್ಪೆಷಲಿ 23 ಈ ಸ್ಟಾಕ್ ಒಳ್ಳೆ ಇಯರ್ ಅಂತಾನೆ ಹೇಳ್ಬೋದು. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಇರುವಂತಹ ಕಂಪನಿ. ಹಾಗಾಗಿ ಪೂರ್ತಿ ನೋಡಿ ಡಿಸಿಷನ್ ತಗೊಳ್ಬೇಕು. ಯಾಕೆ ಇಷ್ಟು ಡೌನ್ ಆಯ್ತು ಅನ್ನೋದನ್ನು ಕೂಡ ತಿಳ್ಕೊಂಡ್ರೆ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ. ನೆಕ್ಸ್ಟ್ ಸೋಮ್ ಡಿಸ್ಟಿಲರೀಸ್. ಇವತ್ತು ನೋಡಬಹುದು 4% ರ್ಯಾಲಿ ಸೋಮ್ ಡಿಸ್ಟಿಲರೀಸ್ ಅಲ್ಲಿ ಕಂಡು ಬಂದಿದೆ. ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ನೋಡಬಹುದು 1:1 ಅಂದ್ರೆ ಡಬಲ್ ಆಗುತ್ತೆ. 5 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪೀಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸ್ಟಾಕ್ ಅಲ್ಲ. ಇದು ಕೂಡ ರಿಸ್ಕಿ ಸ್ಟಾಕ್. 2,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 5 ಇಯರ್ಸ್ ಅಲ್ಲಿ 258%. ಓಕೆ, ಇಲ್ಲೂ ಕೂಡ ಚೆನ್ನಾಗಿದೆ. ಬಟ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ 2014ರಿಂದ ಫುಲ್ ಡೌನ್ ಆಯಿತು ಪರ್ಫಾರ್ಮೆನ್ಸ್. 2020 ನಂತರ ಎಸ್ಪೆಷಲಿ ಇಲ್ಲಿಂದ 2022ರಿಂದ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಇದು ಕೂಡ ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ.
ನೆಕ್ಸ್ಟ್ ಆದಿತ್ಯ ಬಿರ್ಲಾ ಫ್ಯಾಷನ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದು. ಇವತ್ತು ನೋಡಬಹುದು ಆಲ್ಮೋಸ್ಟ್ 12% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಕಂಪನಿ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ಅಂತ, ಸೊ ಅದಕ್ಕೆ ಅಪ್ರಿಸಿಯೇಷನ್ ಕೂಡ ಮಾರ್ಕೆಟ್ ಇಂದ ಬಂದಿದೆ. ನೆಕ್ಸ್ಟ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 2 ಸ್ಟಾಕ್ಗಳು ಆದಿತ್ಯ ಬಿರ್ಲಾ ಗ್ರೂಪ್ ನ 2 ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ನೆಕ್ಸ್ಟ್ IREDA ಆಸ್ ಯೂಶುವಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ, ಬಿಸ್ನೆಸ್ ಅಪ್ಡೇಟ್. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಮತ್ತೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ. ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗೋ ಸ್ಟಾಕ್ ಸರ್ಕ್ಯೂಟ್ ಅಲ್ಲೇ ಕೆಳಗಡೆ ಬರುತ್ತೆ. ಅದಕ್ಕೂ ಕೂಡ ರೆಡಿ ಇರಬೇಕು. ಯಾಕಂದ್ರೆ ಇದರಲ್ಲಿ ಈಗಾಗಲೇ ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ, ಗೊತ್ತಿದೆ. ನಾನೇನು ಪದೇ ಪದೇ ರಿಪೀಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಬಟ್ ಹೊಸಬ್ರು ಜಾಯ್ನ್ ಆಗ್ತಾನೆ ಇರ್ತೀರಿ ಪ್ರತಿದಿನ. ಸೊ ಹಾಗಾಗಿ ತಿಳಿಸೋದು ನನ್ನ ಡ್ಯೂಟಿ ಅಂದ್ಕೊಳ್ತೀನಿ. ಸೊ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗ್ತಿದೆ ಅಂದ್ರೆ ಕೆಳಗಡೆ ಬರುವಾಗ್ಲೂ ಸರ್ಕ್ಯೂಟ್ ಅಲ್ಲೇ ಬರುತ್ತೆ. ಅದಕ್ಕೂ ಕೂಡ ರೆಡಿ ಇರಬೇಕು. ತುಂಬಾ ಜನ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗೋದನ್ನ ಖುಷಿ ಪಡ್ತಾರೆ, ನಂತರ ಕೆಳಗಡೆ ಬರುವಾಗ ಬೇಜಾರು ಮಾಡ್ಕೊಳ್ತಾರೆ. ಇದು ಕಾಮನ್. ಯಾಕಂದ್ರೆ ಮೇಲೆ ಹೋಗುವಾಗ ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೋ ಕೆಳಗಡೆನೂ ಕೂಡ ಬರುತ್ತೆ. ಹಾಗಂತ ಪೂರ್ತಿ ಕೆಳಗಡೆನೆ ಹೋಗೋದಿಲ್ಲ. ಮತ್ತೆ ಮೇಲೆ ಬರೋಕ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ. ತಾಳ್ಮೆ ಇದ್ರೆ ಅದು ಸಾಧ್ಯ. ನೆಕ್ಸ್ಟ್ BDL ಬಗ್ಗೆ ಒಂದು ನೆಗೆಟಿವ್ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಅಂದ್ರೆ ಬಿಸ್ನೆಸ್ ಅಪ್ಡೇಟ್ ಬಂದಿತ್ತು, ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಒಂದು ಪಾಸಿಟಿವ್ ಅಪ್ಡೇಟ್ ಕೂಡ ಇತ್ತು ಕಂಪನಿಯ ಆರ್ಡರ್ ಬುಕ್ ಬಗ್ಗೆ. ಸೊ ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲೇ 1.5% ಹತ್ರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್. ಇವೆಲ್ಲಾನು ಕೂಡ ಇರುತ್ತೆ. ಇಂಥ ದಿನಗಳನ್ನು ಕೂಡ ನಾವು ನೋಡ್ಲೇಬೇಕು ಆಸ್ ಎ ಇನ್ವೆಸ್ಟರ್. ಪ್ರತಿದಿನ ಮೇಲೆ ಏನು ಹೋಗ್ತಾ ಇರೋದಿಲ್ಲ. ಓವರ್ ಆಲ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗೇನು ಇವೇನು ತೊಂದರೆ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ಫೋಸಿಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ಟ್ಯಾಕ್ಸ್ ಡಿಮಾಂಡ್ ಬಗ್ಗೆ 341 ಕೋಟಿ. ಸ್ಟಾಕ್ ಅಲ್ಲಿ ಹತ್ರ 1% ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು. ನೆಕ್ಸ್ಟ್ ಯುನೋ ಮಿಂಡಾದ ಬಗ್ಗೆ ಕೂಡ ಒಂದು ನೆಗೆಟಿವ್ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದ್ದೆ. ಸ್ಟಾಕ್ ಅಲ್ಲಿ ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ಸುಮಾರು 76 ಕೋಟಿ ಲಾಸ್ ಆಗ್ಬಹುದು ಕಂಪನಿಗೆ ಅನ್ನುವಂತ ನ್ಯೂಸ್ ಬಂದಿದೆ. ಆಯಿಲ್ ಟ್ಯಾಂಕರ್ ಡ್ಯಾಮೇಜ್ ನ ಕಾರಣಕ್ಕೆ ಹಲವಾರು ಮಾಡೆಲ್ ಗಳನ್ನ ವಾಪಸ್ ತಗೊಂಡಿದ್ದಾರೆ ಹೊಂಡಾದಲ್ಲಿ. ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೆ. ನೆಕ್ಸ್ಟ್ ಭಾರತ್ ಬಿಜ್ಲಿ ಇವತ್ತು 0.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಸ್ಪ್ಲಿಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ, 24 ಏಪ್ರಿಲ್ ರೆಕಾರ್ಡ್ ಡೇಟ್ ಅಂತ. ಇಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಸ್ಟಾಕ್ ಟು ಮೂಲ್ ಡಿವಿಡೆಂಡ್ ಟು ಅಹೆಡ್ ಆಫ್ ರೆಕಾರ್ಡ್ ಡೇಟ್ ಫಾರ್ 1:2 ಸ್ಪ್ಲಿಟ್. ಸೊ ಇಲ್ಲಿ ಇದೆ ನೋಡಬಹುದು, ಫಿಕ್ಸಸ್ ಏಪ್ರಿಲ್ 24, 2024 ಆಸ್ ರೆಕಾರ್ಡ್ ಡೇಟ್ ಫಾರ್ ಸ್ಟಾಕ್ ಸ್ಪ್ಲಿಟ್. ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಇದು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿ, 3600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಎಸ್ಪೆಷಲಿ 2022 ನಂತರ 20 ನಂತರ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಟಾಟಾ ಟೆಕ್. ಸೊ ಈಗಾಗಲೇ ಟಾಟಾ ಟೆಕ್ ನ ಬಗ್ಗೆ ಟ್ವಿಟರ್ ಅಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ BMW ಗ್ರೂಪ್ ನ ಜೊತೆ ಟೈಅಪ್ ಅನ್ನ ಮಾಡ್ಕೊಂಡಿದೆ. ಸೊ 50-50 ಜಾಯಿಂಟ್ ವೆಂಚರ್ ಅಲ್ಲಿ ಆಟೋಮೋಟಿವ್ ಡೆವಲಪ್ಮೆಂಟ್ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಈ ನ್ಯೂಸ್ ಬಂದ ನಂತರ ಕಂಡು ಬಂದಿದೆ, ನೋಡಬಹುದು. ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು, ಟಾಟಾ ಗ್ರೂಪ್ ನ ಕಂಪನಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.